ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮೂರಿನ ಗ್ರಾಮ ದೇವತೆ ಅಂತ ಹೇಳಿದರೆ ನಮ್ಮ ತಂದೆಯವರ ಊರು, ಅಲ್ಲಿ ನಮ್ಮ ಊರಲ್ಲಿ ಗ್ರಾಮ ದೇವತೆಯ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾಕಪ್ಪ ಉತ್ಸವ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಲ ಕಾರಣ ಇವತ್ತು ಬಂದು ನಮ್ಮ ಊರವರೆಲ್ಲವೇ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಅದೇ ಕಾರಣದಿಂದಾಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅಂತ ಹೇಳಿ, ಯಾರಿಗೂ ಏನು ತೊಂದರೆ ಆಗದೇ ಇರಲಿ ಅಂತ ಹೇಳಿ ಇವತ್ತು ನಮ್ಮೂರಿನ ಗ್ರಾಮ ದೇವತೆಗೆ ಉತ್ಸವ ನಡೆಸ್ತಾರೆ. ಪ್ರತಿ ವರ್ಷವೂ ಕೂಡ ಶಬರಿಮಲೆಗೆ ಹೋಗುವಾಗ ಹೆಚ್ಚೆಚ್ಚು ಜನ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಎಲ್ಲರಿಂದ ಸಂಗ್ರಹಿಸಿ ದೇವಿಯ ಉತ್ಸವಕ್ಕೆ ಹೂವನ್ನು ತರಿಸಿ ವಿಶೇಷವಾಗಿ ನಮ್ಮೂರಿನ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ, ಬಿಲ್ಲಮ್ಮ ತಾಯಿ 3 ದೇವತೆಯರ ಉತ್ಸವವನ್ನು ಜರುಗಿಸಲಾಗುತ್ತದೆ. ವಿಶೇಷವಾಗಿ ಈ ವರ್ಷದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಜನನೇ ಹೋಗ್ತಾ ಇರೋದು. ಅದರಿಂದ ನಮ್ಮೂರಿಂದ ಶನಿವಾರ ಸಂಜೆ ಸರಿಸುಮಾರು 5-6 ಗಂಟೆಗೆಲ್ಲ ಹೊರಟರು. ಅದರಿಂದಾಗಿ ಹಿಂದಿನ ದಿನ ರಾತ್ರಿನೇ ಶುಕ್ರವಾರನೇ ಉತ್ಸವ ಇಟ್ಕೊಂಡಿದ್ರು. ಉತ್ಸವ ಪೂಜೆ ಎಲ್ಲವೇ ನೆರವೇರಿತು. ಬಂದು ಶುಕ್ರವಾರ ಸಂಜೆ 5 ಗಂಟೆ 5:15ಗೆ ವಾಹನ ಬಿಗಿಯೋದಕ್ಕೆ ಶುರು ಮಾಡಿ ವಾಹನವನ್ನೆಲ್ಲ ಕಟ್ಟಿ ದೇವಿಯನ್ನು ವಾಹನದ ಮೇಲೆ ಕೂರಿಸಿ, ಅಂದರೆ ಅಶ್ವವಾಹನದ ಮೇಲೆ ಜಗನ್ಮಾತೆಯನ್ನು ಕೂರಿಸಿ ಉತ್ಸವಕ್ಕೆ ಸಿದ್ಧಪಡಿಸಲಾಯಿತು. ಅನೇಕ ವಿಧವಾದ ಪುಷ್ಪ ಪತ್ರೆಗಳಿಂದ ದೇವಿಯನ್ನು ಅಲಂಕಾರಗೊಳಿಸಿ ಮಹಾಮಂಗಳಾರತಿಯೊಡನೆ ಮೇಳದಲ್ಲಿ ಜಗನ್ಮಾತೆಯ ಉತ್ಸವಕ್ಕೆ ಕರೆದುಕೊಂಡು ಬಂದರು. ಎಲ್ಲರೂ ಕೂಡ ಶರಣ ಘೋಷಗಳನ್ನು ನೆರವೇರಿಸಿ ಅಯ್ಯಪ್ಪನನ್ನು ಸ್ಮರಣೆ ಮಾಡಿ ಜಗನ್ಮಾತೆಯನ್ನು ಉತ್ಸವಕ್ಕೆ ಹೊರಡಲು ಆರಂಭಿಸಿದರು. ನೋಡ್ತಾ ಇದ್ದೀರಲ್ಲ ನೀವೇ, ಎಷ್ಟೊಂದು ಪುಷ್ಪಗಳಿಂದ ಜಗನ್ಮಾತೆ ಕಂಗೊಳಿಸ್ತಾ ಇದ್ದಾರೆ, ವಿಜೃಂಭಿಸ್ತಾ ಇದ್ದಾರೆ. ತಾಯಿಯನ್ನು ನೋಡಿದ್ರೇನೂ ಕೂಡ ಮನುಷ್ಯನಲ್ಲಿ ಒಂದು ರೀತಿ ನೆಮ್ಮದಿ, ಒಂದು ರೀತಿ ಶಾಂತಿ ಸಿಗುತ್ತೆ. ಎಷ್ಟೋ ದೂರದ ಊರುಗಳಿಂದ ನಮ್ಮ ಊರಿಗೆ ಬಂದು ಜನ ಪೂಜೆ ಮಾಡಿಸ್ತಾರೆ. ಮತ್ತು ಅವ್ರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿದ ಮೇಲೆ ಜಗನ್ಮಾತೆಗೆ ಉತ್ಸವ ಸೇವೆ ಅಂತ ಮಾಡಿಸ್ತಾರೆ. ಮಂಗಳವಾರ ಇಲ್ಲ ಶುಕ್ರವಾರ ಮಾಡಿಸ್ತಾರೆ, ಅಥವಾ ಕಾರ್ತಿಕ ಮಾಸದಲ್ಲಿ ಸೋಮವಾರವೂ ಕೂಡ ಜಗನ್ಮಾತೆಗೆ ವಿಶೇಷ ಉತ್ಸವಗಳೆಲ್ಲ ನೆರವೇರ್ತದೆ. ಅಲ್ಲಿ ಬಂದು ಎಲ್ಲ ಕಾರ್ಯಗಳೆಲ್ಲ ಸಿದ್ಧಿ ಆದಮೇಲೆ ಬಂದು ತಾಯಿಯನ್ನು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿ ತಾಯಿ ವರ ಕೊಟ್ಟಾದಮೇಲೆ ತಾಯಿಯಂತೆ ಆಶೀರ್ವಾದ ಇಟ್ಟು ಎಲ್ಲ ಕಾರ್ಯ ಕೈಂಕರ್ಯಗಳಲ್ಲೂ ಅವರು ಯಶಸ್ಸನ್ನು ನೋಡಿ ತದನಂತರದಲ್ಲಿ ಬಂದು ನಮ್ಮ ಊರಿನ ಗ್ರಾಮ ದೇವತೆಗೆ ವಿಶೇಷವಾಗಿ ಒಂದು 10,000-15 ಸಾವಿರಗಳ ತನಕನೂ ಹೂ ತರ್ತಾರೆ. ಅಷ್ಟೊಂದು ಹೂವೆಲ್ಲ ತಂದು ಅಮ್ಮನನ್ನು ಅಲಂಕಾರ ಮಾಡಿ ಕುದುರೆ ಮೇಲೆ ಕೂರಿಸಿ ಛತ್ರಿ, ಚಾಮರ, ಸತ್ತಿಗೆ, ಸೂರಂಪಾನಿ ನೆರಳಿನಲ್ಲಿ ನಾದಸ್ವರದ ಮೇಳದಲ್ಲಿ ಭಕ್ತಾದಿಗಳ ಸಮೂಹದಲ್ಲಿ ಜಗನ್ಮಾತೆಯು ಮೆರೆದು ಬರುವುದನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಏನೋ ಒಂದು ಉಲ್ಲಾಸ, ನಮ್ಮೊಳಗೆ ಆಗತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗಿ ಜಗನ್ಮಾತೆಯ ಆಶೀರ್ವಾದದಿಂದ ನಮ್ಮ ದೇಹಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ಬೋದು. ಇಷ್ಟೊಂದೆಲ್ಲ ವಿಜೃಂಭಣೆಯಿಂದ ನಡೀತಕ್ಕಂತಹ ಈ ಉತ್ಸವ ಯಾವ ಊರು ಅಂತ ಹೇಳಿದ್ರೆ ಪಂಜನಹಳ್ಳಿ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರೋದು. ಗುಂಡ್ಲುಪೇಟೆಯಿಂದ ನಮ್ಮೂರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಆಟೋಗಳ ವ್ಯವಸ್ಥೆ ಇದೆ. ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಆಟೋ ಮಾಡ್ಕೊಬಂದರೆ 100-150 ರೂಪಾಯಿ ಆಗುತ್ತೆ. ಇಲ್ಲ ನಾವು ನಡ್ಕೊಂಡೇ ಬರ್ತೀವಿ ಅಂದ್ರೂ ಕೂಡ ಹಾಫ್ ಆನ್ ಅವರಲ್ಲಿ ನೀವು ಗುಂಡ್ಲುಪೇಟೆಯಿಂದ ನಮ್ಮೂರಿಗೆ ನಡೆದು ರೀಚ್ ಆಗ್ಬೋದು. ಈ ರೀತಿಯಾಗಿ ಎಲ್ಲ ಸ್ವಾಮಿಗಳು ಮತ್ತು ಅವರ ಕುಟುಂಬ ವರ್ಗದವರು, ಊರಿನ ಗ್ರಾಮಸ್ಥರೆಲ್ಲ ಸೇರಿ ದೇವಿಯ ಉತ್ಸವವನ್ನು ವಿಶೇಷವಾಗಿ ಜರುಗಿಸಿದ್ರು. ಮತ್ತು ಅಷ್ಟೊಂದು ಖುಷಿಯಿಂದ ನಾವು ಅದರಲ್ಲೆಲ್ಲ ಪಾಲ್ಗೊಂಡು ನಮಗೂ ಕೂಡ ಸಂತೋಷ ಆಯಿತು. ನನಗೂ ಕೂಡ ಶಬರಿಮಲೆಗೆ ಹೋಗಬೇಕು ಅಂತ ಆಸೆ ಇತ್ತು, ಆದರೆ ಆಗಲಿಲ್ಲ ಈ ವರ್ಷ. ನೆಕ್ಸ್ಟ್ ವರ್ಷ ನೋಡೋಣ. ನನ್ನ ತಮ್ಮವ್ರದ್ದು ಇದು 3ನೇ ವರ್ಷ ಹೋಗ್ತಾ ಇರೋದು. ಅದರಿಂದಾಗಿ ನಾವು ನಮ್ಮ ಮನೆಯವರೆಲ್ಲ ಇಲ್ಲಿಂದ ನಮ್ಮ ಅಪ್ಪನ ಮನೆಗೆ ಹೋಗಿ, ನಾವು ಇರ್ತಕ್ಕಂಥದ್ದು ತೆರಕನಾಂಬಿಲಿ, ನಾನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ವೀಡಿಯೋಗಳನ್ನ ನಿಮ್ಗೆ ಗೊತ್ತಿರುತ್ತೆ. ನಾನು ತೆರಕನಾಂಬಿ ದೇವಸ್ಥಾನಗಳನ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಅದರಿಂದಾಗಿ ನಾವು ಇಲ್ಲಿ ಹಿಂದಿನ ದಿನವೇ ಹೋಗಿ ಉತ್ಸವವನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಅವರು ಹೊರಡಬೇಕಾದಂತಹ ದಿನ ನಮಗೆ ಪಂಚಮಿ ಹಬ್ಬ ಇತ್ತು. ನಾಗರ ಪಂಚಮಿ ಹಬ್ಬದಂದು ನಾವು ಮನೆಯಲ್ಲಿ ಬಂದು ಪೂಜೆ ಮಾಡಿ ಕಾರ್ಯ ಕೈಂಕರ್ಯಗಳನ್ನು ಮಾಡಬೇಕು, ತನಿ ಎರಿಬೇಕು ಅಂತ ಹೇಳ್ತೀವಲ್ಲ, ಅದು ಹೋಗಿ ಹಾಲಭಿಷೇಕ ಮಾಡಿ ಪೂಜೆ ಮಾಡಿಕೊಂಡು ಬಂದು ಮತ್ತೆ ವಾಪಸ್ಸು ಊರಿಗೆ ಹೋದ್ವಿ. ನಾವು ಹೋಗಿ ಅಲ್ಲಿ ಎಲ್ಲ ವೀಡಿಯೋನು ಮಾಡಿದ್ದೀನಿ. ನಾನು ಇರುಮುಡಿ ಕಟ್ಟೋದು ಮತ್ತು ಎಲ್ಲ ವಿಶೇಷ ವೀಡಿಯೋಗಳನ್ನೆಲ್ಲ ನಾನು ಸೆರೆ ಹಿಡ್ದಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನಾನು ವೀಡಿಯೋನ ಎಲ್ಲರೂ ನೋಡ್ತಾ ಇರಿ, ಮತ್ತು ವ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿದೆ. ತುಂಬ ಧನ್ಯವಾದಗಳು ನೀವು ಈ ರೀತಿ ವೀಡಿಯೋ ನೋಡ್ತಾ ಇರೋದಕ್ಕೆ.
ಮತ್ತು ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲೆಲ್ಲ ಹೋಗಿ ಬಂತು ದೇವರ ಉತ್ಸವ. ಅದರಿಂದಾಗಿ ನಾನು ಹೋಗಲಿಲ್ಲ ದೇವ್ರ ಜೊತೆ ಉತ್ಸವಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಮನೇಲಿ ಸ್ವಲ್ಪ ಕೆಲಸ ಇತ್ತು. ನಾಳೆ ಸ್ವಾಮಿಗಳು ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಾರ್ಯ ಕೆಲಸಗಳನ್ನೆಲ್ಲ ಮಾಡೋದ್ರಿಂದಾಗಿ ನಾನು ಊರೊಳಗಡೆ ನಡೆದಂತಹ ವೀಡಿಯೋಗಳನ್ನೆಲ್ಲ ಸೆರೆ ಹಿಡಿಯೋಕ್ಕಾಗಲಿಲ್ಲ. ಅದರಿಂದಾಗಿ ಮತ್ತೆ ಬಂದರು, ದೇವಿಯನ್ನು ಕರ್ಕೊಂಡು ಊರೆಲ್ಲ ಗ್ರಾಮದಲ್ಲೆಲ್ಲ ಸುತ್ತಿಸಿ ವಾಪಸ್ ಬಂದರು. ಸರಿ ಸುಮಾರು ರಾತ್ರಿ 10 ಗಂಟೆ 10 ಕಾಲ ಆಗೋಗಿತ್ತು. ಬಂದರು. ಅದಾಗಿನ ಮೇಲೆ ಪೂಜೆ ಎಲ್ಲ ನೆರವೇರಿಸಿ ತದನಂತರದಲ್ಲಿ ದೇವಿಯನ್ನು ದೇವಸ್ಥಾನದ ಮುಂದೆನೇ ಕೂರಿಸ್ತಾರೆ. ನೋಡಿ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟ್ ನಿಮಗೆ ವಿಡಿಯೋ ಮಾಹಿತಿ ಎಲ್ಲ ಸಿಗುತ್ತೆ. ಯಾಕಪ್ಪ ನಾವು ಈ ರೀತಿ ಗ್ರಾಮ ದೇವತೆಗೆ ನಾವು ಮೊದಲು ಪ್ರಾಶಸ್ತ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಒಂದು ಹೊರಗಡೆ ಜಾಗಕ್ಕೆ ಹೋದಾಗ ದೂರದ ಊರುಗಳಿಗೆ ಪಯಣ ಬೆಳೆಸಿದಾಗ ನಮಗೆ ಆತ್ಮರಕ್ಷಣೆ, ನಮಗೆ ರಕ್ಷಣೆ ಬೇಕು ಅಲ್ವಾ. ಇವಾಗ ನಾವು ಹೋಗಿದ್ದವರೆಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬನ್ನಿ ಅಂತ ಅರಸಿ ಕಳಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗಿನವರು ಹೋಗ್ಬೇಕಾದ್ರೆ ಎಲ್ಲಿಗಾದರೂ ಲಾಂಗ್ ಟ್ರಿಪ್ಗೆ ಏನಾದರೂ ಹೇಳಿದ್ರೆ ಹ್ಯಾಪಿ ಜರ್ನಿ ಅಷ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ದೇವರ ಆಶೀರ್ವಾದನೂ ನಮಗೆ ಬೇಕು ಅನ್ನೋದು 1000% ನಿಜ. ಅದರಿಂದಾಗಿ ನಾವು ಈ ರೀತಿಯಾಗಿ ಶಬರಿಮಲೆಗೆ ನಮ್ಮ ಕಡೆಯವರೆಲ್ಲ ಹೋಗ್ತಾ ಇದ್ದಾರೆ ಅಲ್ವಾ. ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ನಮಗೆ ವಾಪಸ್ಸವರು ಕ್ಷೇಮವಾಗಿ ಮನೆಗೆ ಬಂದು ಸೇರಬೇಕು. ಈ ಅರ್ಥದಲ್ಲಿ ನಾವು ದೇವರಿಗೆ ವಿಶೇಷ ಉತ್ಸವಗಳನ್ನು ಜರುಗಿಸ್ತೀವಿ ಮತ್ತು ಗ್ರಾಮ ದೇವತೆಗೆ ನಾವು ಅದನ್ನು ಸಲ್ಲಿಸ್ತೀವಿ. ಯಾಕೆಂದರೆ ನಮ್ಮೂರ ದೇವರು ನಮ್ಮನ್ನು ಕಾಪಾಡುತ್ತೆ ಅನ್ನೋದೊಂದು ನಂಬಿಕೆ. ಎಲ್ಲ ಊರಲ್ಲೂ ಅಷ್ಟೇ, ಮೊದಲಿಗೆ ಅವ್ರ ಮನೆ ದೇವರು ಮತ್ತು ಗ್ರಾಮ ದೇವತೆ ಎರಡನೇದಾಗಿ, ತದನಂತರದಲ್ಲಿ ನಾವು ಹೊರಗಡೆ ಹೋಗಬೇಕಾದ್ರೆ ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಆ ದೇವರನ್ನು ನೆನೆಸಿ ಸ್ಮರಣೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಇದೇ ಕೂಡ ಪದ್ಧತಿ, ಇದೇ ಕೂಡ ಆಚಾರ. ಇದನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಗಳು ಎಷ್ಟೆಷ್ಟೋ ದೂರದಲ್ಲಿರೋ ಊರುಗಳಿಗೆ, ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನಗಳಿಗೆ ತುಂಬ ಹಣ ಖರ್ಚು ಮಾಡಿ ಹೋಗ್ತಾರೆ. ಆದರೆ ಅವರೂರಲ್ಲಿರ್ತಕ್ಕಂತಹ ಶಕ್ತಿ ದೇವತೆಗಳ ಮಹಿಮೆನೇ ಅವರು ಅರ್ತಿರಲ್ಲ. ಮೊದಲನೆಯದಾಗಿ ನಾವು ಯಾವ ಊರಲ್ಲಿ ಇರ್ತೀವಿ ಅದು ನಮ್ಮ ಗ್ರಾಮವಾಗಿರ್ತದೆ. ಆ ಗ್ರಾಮದಕ್ಕೆ ಅಧಿದೇವತೆ ಯಾರು? ಆ ಒಂದೊಂದು ಊರಲ್ಲಿ ಮಾರಮ್ಮ ಇರ್ತಾರೆ, ಇನ್ನೊಂದು ಊರಲ್ಲಿ ಊರಿನ ಅಧಿಪತಿಯಾದಂತಹ ಬೇರೆ ದೇವಸ್ಥಾನಗಳಿರ್ತಾರೆ. ನಮ್ಮೂರಲ್ಲಿ ಬಂದು ದೊಡ್ಡಮತಾಯಿ, ಚಿಕ್ಕಮತಾಯಿ, ಬಿಲ್ಲಮತಾಯಿ ಇದು ನಮ್ಮ ಅಪ್ಪನ ಊರಿನ ಗ್ರಾಮ ದೇವತೆ ಆಗಿದೆ. ನಾವು ಅಲ್ಲಿಗೆ ಹೋದಾಗಲೆಲ್ಲ ಆ ದೇವರನ್ನು ಕೈ ಮುಗಿತೀವಿ, ಪೂಜೆ ಮಾಡ್ತೀವಿ. ನಮ್ಮ ಕಾರ್ಯಗಳೆಲ್ಲ ನಡೆಸ್ಕೊಟ್ಟಿದ್ದಾರೆ ಜಗನ್ಮಾತೆಯಲ್ಲಿ. ಇನ್ನೂ ಅನೇಕ ವಿಶೇಷ ಕಾರ್ಯಗಳು, ಹಬ್ಬಗಳೆಲ್ಲ ನಡೆಯುತ್ತೆ. ಆ ಥರ ಕ್ಷಣದಲ್ಲಿ ನಾನು ವಿಡಿಯೋ ಸಿಕ್ಕಿದ್ರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ. ಮತ್ತು ನೀವೇನಾದರೂ ಈ ರೀತಿ ನಮ್ಮೂರು ದೇವಸ್ಥಾನದಲ್ಲಿ ಉತ್ಸವ ಪೂಜೆ, ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಅವ್ರದ್ದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಟ್ಟು ಅರ್ಚಕರ ಮನೆಗೆ ಕಳಿಸ್ಕೊಡ್ತೀನಿ. ನೀವು ಹೋಗಿ ಕೂಡ ನಮ್ಮೂರಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೋದು. ಯಾರು ಬೇಕಿದ್ದರೂ ಮಾಡಿಸ್ಬೋದು. ಅಲ್ಲಿ ಪೂಜೆ ಮಾಡಿಸೋದಕ್ಕೇನು ಭೇದ ಇಲ್ಲ. ನಮ್ಮೂರಿನ ಗ್ರಾಮ ದೇವತೆ ನಿಮ್ಮನ್ನೂ ಕಾಪಾಡಲಿ ಅಂತ ಹೇಳ್ತೀನಿ ನಾನು. ಈ ರೀತಿಯಾಗಿ ಶಬರಿಮಲೆಗೆ ಹೋದವ್ರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಹಿಂದಿರುಗಿ ಮನೆಗೆ ವಾಪಸ್ಸು ಕ್ಷೇಮವಾಗಿ ಬಂದು ಸೇರಲಿ ಅಂತ ನಾವು ದೇವರಲ್ಲಿ ಮೊರೆ ಇಡೋದಕ್ಕೋಸ್ಕರ ಪೂಜೆ ಮಾಡ್ತೀವಿ. ಇದನ್ನು ನಾನು ಸಣ್ಣದಾಗಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಟ್ಟೆ. ಅದರಿಂದಾಗಿ ಒಂದಷ್ಟು ಸಣ್ಣ ಸಣ್ಣ ವೀಡಿಯೋಗಳೆಲ್ಲ ಸೆರೆ ಹಿಡಿದೆ. ತುಂಬ ವೀಡಿಯೋ ಸೆರೆ ಹಿಡಿಯೋಕ್ಕಾಗಲಿಲ್ಲ ನಾನು. ನೆಕ್ಸ್ಟ್ ಟೈಮ್ ಏನಾದ್ರು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಕಂಪ್ಲೀಟ್ ನಮ್ಮೂರಿನ ಉತ್ಸವದ ಬಗ್ಗೆ ಎಲ್ಲ ಹೇಳ್ತೀನಿ. ಮತ್ತು ನಮ್ಮೂರಲ್ಲಿ 3-4 ದೇವಸ್ಥಾನಗಳಿದೆ. ಮೊದಲನೆಯದಾಗಿ ಗ್ರಾಮ ದೇವತೆ ದೊಡ್ಡಮತಾಯಿ ಟೆಂಪಲ್ಲು, ಅದಾಗಿನ ಮೇಲೆ ಗ್ರಾಮ ದೇವತೆ ಮಾರಮ್ಮ ಮತ್ತು ಚಾಮುಂಡೇಶ್ವರಿ, ಮತ್ತು ಇನ್ನೊಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇಷ್ಟು ಕೂಡ ನಮ್ಮೂರಲ್ಲಿದೆ. ಲಕ್ಷ್ಮೀ ದೇವಸ್ಥಾನ ಅಂತ ಇತ್ತು, ಅದು ಇವಾಗ ಜೀರ್ಣೋದ್ಧಾರ ಆಯ್ತಾಯಿದೆ. ಜೀರ್ಣೋದ್ಧಾರ ಆದಮೇಲೆ ನಾನು ಅದನ್ನು ಕೂಡ ಓಪನಿಂಗ್ಗೆ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಈ ರೀತಿ ಇದೆ. ಎಲ್ಲರೂ ಕೂಡ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಗ್ರಾಮ ದೇವತೆಯ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೂ, ವಿಡಿಯೋ ನೋಡ್ತಕ್ಕಂತಹವ್ರ ಮೇಲೂ ಇರಲಿ ಅಂತ ಹೇಳಿ ಬೇಡ್ಕೊಳ್ತೀನಿ.